ಬೈಲಾರಿ ಬಸಪ್ಪ ಬದ್ನಿತ್ರದಲ್ಲಿ ಈ ಕಡೆ ಬಿಲ್ಡಿಂಗ್ ಇದೆಯಲ್ಲ ಅಲ್ಲಿ ಬಿಟ್ಬಿಟ್ಟು ನಿಂತ್ಕೊಂಡು ಎಣ್ಣೆಕ್ಳು ನೋಡ್ಕೊಂಡು ತುಟ ಹಚ್ಕೊತಾನೆ. ಬಟ್ ಈಗ ಟೈಮ್ ಈಗ 5 ಕಾಲಿರಬೇಕು, ಇಷ್ಟು ಆಗಿದೆ ಬಂದವನೇ ಇವತ್ತು. ಇವತ್ತಿನ ಮೊದಲನೇ ಸೀನ್ ಇದು. ಇಲ್ಲಿ ಹೋಗ್ತಿರೋನು ಇಲ್ಲಿರೋದು ಬೈಲಾರಿ ಹೋಟ್ಲು ಬಸಪ್ಪ ಅವನು. ಹೋದ ಮೈಲಾರಿ ಹೋಟ್ಲು ಬಸಪ್ಪ. ಅವನು ಸೂಳೆ ಮಗ ಬೇಕು ಅಂತ ಅಂದ್ಬಿಟ್ಟು ನಾನು ಮುಂದೆನೇ ಇಲ್ಲಿ ನಿಂತ್ಕೊಂಡು ಅವು ವಾಕಿಂಗ್ ಮಾಡ್ತಾ ಇದ್ದಾರಲ್ಲ ಜನಗಳು, ಅವ್ರದ್ದು ನೋಡಿಕೊಂಡು ಹ್ಯಾಂಡ್ ಜಾಬ್ ಮಾಡ್ಕೊತಾ ಇರೋದು. ನನಗೆ ಅವ್ನು ಸಾಮಾನು ತೋರಿಸೋದಕ್ಕೋಸ್ಕರ ಮಾಡ್ತಾ ಇರೋದು ಸೂಳೆ ಮಗ ಅವನು. ಇಲ್ಲಿ ಯಾರು ಅವ್ನು ಹ್ಯಾಂಡ್ ಜಾಬ್ ಮಾಡ್ಕೊಳ್ಳೋಂಥ ಬ್ಯೂಟಿಫುಲ್ ಫಿಗರ್ಗಳು ಯಾರೂ ಹೋಗ್ತಾ ಇಲ್ಲ, ಇಲ್ಲಿ ಓಡಾಡ್ತಾ ಇಲ್ಲ. ಅವ್ನು ಬೇಕಂತ ಅಂದ್ಬಿಟ್ಟು ಆ ಥರ ಮಾಡ್ತಾ ಇರೋದು ಸೂಳೆ ಮಗ ಅಂತಂದು. ಆ್ಯಕ್ಚುಲಿ ಇಲ್ಲೂ ನಿಂತ್ಕೊಂಡು ಮಾಡ್ತಾಯಿದ್ದ, ಇಲ್ಲಿ ಹಿಂದ್ಗಡೆ ಇದೆಯಲ್ಲ ಈ ಸ್ಪಾಟಲ್ಲಿ, ಅದು ಕವರ್ ಮಾಡಿದ್ದೀನಿ. ನೋಡ ಎಫೆಕ್ಟ್ ಹಾಕ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ, ಟ್ರೈ ಮಾಡ್ತೀನಿ ಸ್ವಲ್ಪ. ಅದು ಸೂಳೆ ಮುಖ ಕಾಣಲಿ. ಇಲ್ಲಿ ಬಾಬುಲಿ ಕಸ ಗುಡಿಸೋದು ಸಿಟಿ ಕಾರ್ಪೊರೇಷನ್ ಅವರು. ಇಲ್ಲಿ ಧೂಳು ಹೊಡಿತಾನೆ ಅಂತ ಒಬ್ಬ K05 AM 698. ಎಷ್ಟು ಚೆಂದ ಗಾಡಿ ಧೂಳು ಹೊಡಿಸ್ತಾನೆ ಅವರು. ಆ್ಯಕ್ಚುಲಿ ಅವಲಿಸ್ಟ್ ಗಾಡಿ ಹೋಯ್ತು ಇಲ್ಲೊಂದು ಸುಸುಕಿ. ಕುಮದಳ ಕನ್ನಡ ಬಾಲಂಗೋಚಿಗಳು. ಬಾದೂರು ಬೆಳಗ್ಗೆ ಬರ್ತೀನಿ, ಸೆಟ್ ಮಾಡಪ್ಪ, ಒಂದು 4 ಜನ ಕರ್ಕೊಂಡು ಮಾಡ್ತೀವಿ. ಆಯಿತು ಅಲ್ಲ ಕುಂಟ ಅಲ್ಲ ಇವನು ಅದೇ ಅದೇನು ತೊಳ್ಳ ತಡ್ಕಿಂದ ಒಟ್ಟಿಗೆಟಾಗಿದ್ದಾನ ತೊಳ್ಳ ಒಂದು ಗ್ಯಾಂಗ್ ಹಿಡಿದಿಂದ ಅಂತ ಅದರಿಂದ ಬಂದರೆ ಕೆಲಸಕ್ಕೆ ಮಕ್ಕಳು 70 ದೂರ ಆಯ್ತು ನಾವು ಉಚ್ಚ
ತಿರುಪ್ತಿ ಕನ್ನಡ ಬ್ರೇಕ್ಫಾಸ್ಟ್. ಐದು ತುತ್ತು ಮುಗಿಸ್ಬಿಡ್ತೀನಿ ಮ್ಯಾಕ್ಸಿಮಮ್ ಅಂತ. ಸಿಗರೇಟ್ ಒಂದು ಮಾಡಲ್ಲ ಕಸ ಹಾಕೊಟ್ಟು ಕಸ ಅಂತ ಬರ್ತಾರೆ. ಸೊ ಅಂಗಡಿಯವನು ಏನು ಮಾಡ್ತಾರೆ, ಸೀದಾ ಕರೆಕ್ಟಾಗಿ ಅವ್ರ ಅಂಗಡಿ ಮುಂದೆ ಬಂದ ತಕ್ಷಣ ಚಕ್ ಅಂತ ಬಿಡ್ತೀವಿ. ಮೂಗು ಪ್ರಕಾಶ್ ಬಾಲಾಗೋಚು ಪ್ರಕಾಶ್ ಬಾಲಾಗೋಚು ಬಗ್ಗೆ ಚರಣ ರಾಮಚರಣ ಇದ್ದೀರಿ. ಸುರೇಶಿನ ಮಗ ಚರಣನ ಬಾಲಾಗೋಚು. ನಾವು ಬೆಂಗಳೂರು ಕೆಲಸ ಹುಡ್ಕೊಂಡು ಹೋಗ್ತೀವಿ ಅಂದಲ್ಲ, ಅದಕ್ಕೆ ಫುಟ್ಬಾಲ್ ಹೆಂಗೆ ಬ್ಲಾಕ್ ಮಾಡ್ಕೊಂಡು ಇರ್ತೀವಿ ನಾವು ಅಂತ ಹೇಳಿದ್ದೆ. ಅಲ್ಲಿ ಹೌದು ಇವ್ನು ಬಾಲಾಗೋಚು ರಾಜಚಕ್ರದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ನು ಬಾಲಾಗೋಚು. ಇಲ್ಲ ಇವರು ಅವ್ರು ಚಪ್ಪಲ್ ಹಾಕಿರೋದು ಇವನು ಶೆಡ್ ಬಿಡು ಹಾಕ್ಕೊಡ್ಸಿದ್ರಲ್ಲ ರಾಜ್ಯದಲ್ಲಿ ಫುಟ್ಬಾಲ್ ಬ್ಲಾಕ್ ಮಾಡ್ಕೊಟ್ಟಿರಲ್ಲ ಐರನ್ ನಾವು ಹೊಡ್ತೀನಿ ಅಂತ. ಕರ್ನಾಟಕದಾದ್ಯಂತ ರನ್ ಮಾಡ್ತೀನಿ ನಾನು ಅಂತ ಅಂದರೆ ಅವ್ರು ವರ್ಕಿಂಗ್ ಲೆವೆಲ್ ಕರ್ನಾಟಕ JDS ಮುಖಾಂತರ ತೊಗೊಂಡಿದ್ದಾರೆ ಕುಮಾರಸ್ವಾಮಿ. ಆಗಲೇ ಸುಮಾರು ಸರಿ ವಿಷಯ ಹೇಳಿದ್ದೀನಿ. ಕಂಪ್ಲೀಟ್ ಲೆವೆಲ್ ಕೂಡ ಮೆನ್ಷನ್ ಮಾಡಿದ್ವಿ. ಚಿನ್ನಿ ರವಿ ಮುಖಾಂತರ ಕುಮಾರಸ್ವಾಮಿ ವಿಚಾರವಾಗಿ ಬ್ಯಾಟಿಂಗ್ ಮಾಡೋದಿದೆ. ಅಲ್ಲ ಬೆಂಗಳೂರಿಗೆ ಹೋಗ್ತೀನಿ ಅಂದಲ್ಲ, ಅದಕ್ಕೆ ಆಟಿಟ್ಯೂಡ್ ಆಗ್ತದೆ. ಇದು ಎಕ್ಸ್ಪ್ಲೇಬಲ್ ಅವಶ್ಯಕತೆ ಇಲ್ಲ. ಸೊ ಹೆಚ್ಚಿದ್ದನ್ನು ಬ್ರೇಕ್ ಕೊಟ್ಟಂತ ಬಂದಿರ್ತಾರೆ ಅವ್ರುಗಳು ಅಷ್ಟೇ. ಕುಂದಳ ಕನ್ನಡ ಬಾಲಾಕೋಚಿ ತಾಲೂಕಲ್ಲ ಇದು ಸುರೇಶ್ ಬಾಲಾಕೋಚಿ ಲೆಕ್ಕಚಿತ್ರನು ಇನ್ನು ಚಂದ್ರದ ಬ್ರೇಕ್ ಕೊಡೋದೆಲ್ಲ ಆಟಿಟ್ಯೂಡ್. ಬ್ರೇಕ್ ತಗೋತೆ ಆಟಿಟ್ಯೂಡ್ ಮಾಡಿದ್ದಿಲ್ಲ. ಐದು ಮಾಡ್ಕೊಂಡಿದ್ದಾನೆ ಡೆಮೋ. ಆ್ಯಕ್ಚುಲಿ ಗಾಡಿ ಡೋರ್ ಓಪನ್ ಮಾಡ್ತಾನೆ. ಜೋರಪ್ಪ EP 5362 ಗಾಡಿ K09 AB 7986 ಗಾಡಿ ಅದು ಡೋರ್ ಓಪನ್ ಮಾಡಿದೆ. ಮುಂದೆ ಕಾಣಿಸ್ಕೊಂಡಿಲ್ಲ ಅದಕ್ಕೆ ಉಳಿದಿದ್ದಾರಲ್ಲ ಅದು ಅಲ್ಲಿ ಆ್ಯಕ್ಚುಲಿ ಇದರಲ್ಲಿ ಆ ಕಡೆ ಅಲ್ಲಿ ಗಾಡಿ ಸಂದು ಫೋಟೋ ತೆಗಿತಾರೆ ಅಲ್ಲಿ ಅಲ್ಲೂ ಕಾಣಿಸ್ಬೇಕು. ಯಾರು ಶಿಲ್ಪಿ ತಾವೋ ಅವ್ರದ್ದೇ ಕೇಳಬೇಕು. ಸುದ್ದ ಶಿಲ್ಪಿ ಥರದ ಬುದ್ಧ. ಆ್ಯಕ್ಚುಲಿ ಏನೋ ವೀಡಿಯೋ ಶೂಟ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡ್ದೆ. ಶುರು ಮಾಡಿಕೊಟ್ರು ಆಗ್ಲೇ ಕ್ಲೀನ್ ಮಾಡೋಕ್ಕೆ ಕೆಲಸದಲ್ಲಿ
ರಾಜೇಂದ್ರ ಟ್ರೇಡರ್ಸ್. ಇದು ಮಂಜು ಅಡ್ಡಿ ಕೊಟ್ಟಿರೋದು ಬ್ಯಾಗ್ ಇದೆ, ಅದು ಡಬ್ಬಾ ಕ್ವಾಲಿಟಿ ಬ್ಯಾಗ್. ಅದು ಒಟ್ಟಲ್ಲಿ ಇದು ಕೊಟ್ಟಿರೋದು ಇಲ್ಲ ಎಕ್ಸ್ಟ್ರಾ ಲಾರ್ಜ್. ಎರಡು ಅಂಡರ್ವೇರ್ ಕೊಟ್ಟಿದ್ದಾರೆ. ಇದು ಎಷ್ಟು 90 ಸೈಜು, ಇದು 90 ಸೈಜ್. ಎರಡು ಇನ್ವೇರ್ ಕೊಟ್ಟಿದ್ದಾರೆ. ರಾಮ್ರಾಜ್ 90 ಸೈಜ್. ಇದು ಡಾಲರ್ಸ್ 2 ಕೊಟ್ಟಿದ್ದಾರೆ. ಎರಡು 90 ಸೈಜ್. ಇದು 2 ಟಿ ಶರ್ಟ್ ಕೊಟ್ಟಿದ್ದಾರೆ. 2 ಟಿ ಶರ್ಟ್ ಕೊಟ್ಟಿದ್ದಾರೆ. ಅದು ಕೂಡ ಎಕ್ಸ್ಟ್ರಾ ಲಾರ್ಜ್, ಎಲ್ಲ ಎಕ್ಸ್ಟ್ರಾ ಲಾರ್ಜ್. ಇದು ಎಕ್ಸ್ಟ್ರಾ ಲಾರ್ಜ್. 2 ಟ್ರ್ಯಾಕ್ ಪ್ಯಾಂಟು ಅಂದರೆ ನೈಟ್ ಪ್ಯಾಂಟ್ಗಳು, 2 ಟಿ ಶರ್ಟ್ಗಳು, 2 ಇನ್ವೇರ್ ಮತ್ತು 2 ಬನಿಯನ್ ಕೊಟ್ಟಿದ್ದಾರೆ. ಎಲ್ಲ ಎಕ್ಸ್ಟ್ರಾ ಲಾರ್ಜು. ನನಗೆ ಸ್ಮಾಲ್ ಬೇಕಿರೋದು ಎಕ್ಸ್ಟ್ರಾ ಲಾರ್ಜ್. ಇದು ಅದವ್ರು ಕೊಟ್ಟಿರೋ ಬ್ಯಾಗು ಕೂಡ ಇದು ಅದ್ಭುತವಾಗಿರೋದು. एक बार इधर निकल गया और जाके अब उधर लगेगा. नहीं बार क्या बोलती है. ತಾತಪ್ಪ ಸ್ಟೈಲ್ ನೋಡ್ಬರು. ಒಂದು ಸಾಲದು ಅಂತ 2 ಕಡೆ ಜಾಗ ಇಟ್ಕೊಂಡಿರೋದು. 2ನೇ ಕಡೆ ಇದು ಮಾಡ್ತಾವನೆ ರೈಟ್. ಮೀನು ತಲೆ ಮೇಲೆ ಹೊಡೆದೇ ಸಾಯಿಸ್ತಾ ಇರೋದು. ಮೊದಲನೇದರಲ್ಲಿ ಬಟ್ಟೆ ಹಾಕೋನೆ, 2ನೇದರಲ್ಲಿ ಸಾಲ ಬರ್ತಾವ್ರೆ. ಆರಪ್ಪ ಮೀನು ಹೊಡಿತಾ ಇರೋದು ಸಾಲ ಮಳ. ಧೂಳು ಇಳಿಸ್ತಾ ಇದ್ದಾವೆ ಅವು. ದಸರಾ ಧೂಳು. ಹೊಟ್ಟೆ ಕಿಚ್ಚು ನನ್ನ ಮಕ್ಕಳು ಅಲ್ಲೆಲ್ಲ ಹೊಗೆ ಹಾಕಿದ್ದಾರೆ, ಬೆಂಕಿ ಹಾಕಿದ್ದಾರೆ. ಸಿಕ್ಕಾಪಟ್ಟೆ ಹೊಗೆ ಬರ್ತಾಯಿತ್ತು. ಇಲ್ಲೆಲ್ಲ ಹೊಗೆ ಮಾಡಿದೆ. ದೂರದಲ್ಲಿ ಹಾಕಿದ್ದಾರೆ ಸ್ವಲ್ಪ, ಈಗ ಸ್ವಲ್ಪ ಕಡಿಮೆ ಇದೆ. ಅಲ್ಲ ಹೊಗೆ ಅಂತೂ ಇದೆ. ಆ ಕಡೆ ಹಾಕಿರೋದೆಲ್ಲ. ಇಲ್ಲವ ಕುರಿಕಾಯಿ ಅವ್ನು ಕೂತಿರಲಿಲ್ವಾ ಇಲ್ಲಿ ಸ್ವಲ್ಪ ಹೊತ್ತು ಮುಂಚೆ, ಅವನು ಹೋಗಿ ಹಾಕಿರೋದಲ್ಲಿ. ಆ ಕಡೆ ಹಾಕಿದ್ರು ಹೋಗಿ ಬೆಂಕಿ ಹಾಕಿರೋದಲ್ಲಿ. ಅಲ್ಲೆಲ್ಲ ಈ ಕಡೆ ಬರ್ತಾಯಿದೆ ಅಂದ್ಕೊಂಡಿದ್ದೀನಿ. ಗಾಳಿ ಬರ್ತಾ ಬೀಸ್ತಾ ಇರೋದ್ರಿಂದ ಈ ಕಡೆ ಬಂದಿದೆ ಅಷ್ಟೇ ನೋಡಿ. ಅಲ್ಲಿ ಬೆಂಕಿ ಎಲ್ಲಿ ಹಾಕಿದ್ರೆ ನಂಗೆ ಗೊತ್ತಾಗ್ತಿಲ್ಲ. ಒಟ್ಟಲ್ಲಿ ಹೊಗೆ ಅಂತೂ ತುಂಬ್ಕೊಂಡಿದೆ ಎಲ್ಲ ಕಡೆ. ಸುಮಾರು ಕಡೆ ಹೊಗೆ ಹಾಕಿದ್ದಾರೆ. 2 ಕಡೆ 3 ಕಡೆ ಹಾಕಿದ್ದಾರೆ. ಅದಕ್ಕೆ ಯಾವ ಕಡೆಯಿಂದ ಹೊಗೆ ಬರ್ತಾಯಿದೆ ನನಗೆ ಗೊತ್ತಾಗ್ತಿರಲಿಲ್ಲ. ಆ ಕಡೆ ಬರ್ತಾಯಿದೆ, ಈ ಕಡೆ ಬರ್ತಾಯಿದೆ ಅಂತ ಹೇಳ್ತಾ ಇದ್ದಿದ್ದು. ಬೇರೆ ಕಡೆ ಹೊಗೆ ಹಾಕಿದ್ದಾರೆ. ಇಲ್ಲೇ 3 ಕಡೆ ಹೊಗೆ ಬರ್ತಾಯಿದೆ. ಉದ್ದಕ್ಕೂ ಹಾಕಿದ್ದಾರೆ, ಇಲ್ಲಿಂದ ಅಲ್ಲಿವರೆಗೂ. ಎಲ್ಲೂ ಹಾಕಿದ್ರು ಆ್ಯಕ್ಚುಲಿ. ಇದು ಸ್ವಲ್ಪ ಕಡಿಮೆ ಆಗಿದೆ. ಅದಕ್ಕೆ ಲೆಫ್ಟ್ ಹ್ಯಾಂಡ್ ಸೈಡು ರೈಟ್ ಹ್ಯಾಂಡ್ ಸೈಡ್ 2 ಕಡೆಯಿಂದ ಬರ್ತಾಯಿದ್ದು.
ಕೀಳೇ ಕಾಡುತ್ತೆ ಹೋಗಿ. ಈ ಬಡ್ಡೆ ತವೆ ಗುರು, ಈ ದನಕಾಯಿ ಅವರಲ್ಲ ಏನೋ ಕಿತ್ತು ಟೆಕ್ನಾಲಜಿ ಹಾಕೋತಾರೆ. ಅಯ್ಯೋ ಈ ಬೈಕ್ಲ ಅದು ಯಾಕಾರೋ ಚಡ್ಡಿ ಅಂಡರ್ವೇರ್ಲಿ ಓಡಾಡಿದ್ರು ಆಯ್ತದಪ್ಪ. ಅದು ಯಾಕಪ್ಪ ಬೇಕು ಪಂಚೆಗೆ ಲುಂಗಿ ಎಲ್ಲ ಬಡ್ಡೆ ತವ. ಆ್ಯಕ್ಚುಲಿ ಅಲ್ಲಿಂದನೂ ಸುಮಾರು ಜನ ವೆಹಿಕಲ್ಗಳು ಡಸ್ಟ್ ಎಳಿಸ್ಕೊಂಡು ಹೋದರು. ಇಲ್ಲೊಬ್ಬ ರೆಡಿಯಾಗಿ ನಿಂತಿದ್ದಾನೆ. ಇದಕ್ಕೂ ಡಸ್ಟ್ ಎಳಿಸ್ಕೊಳ್ತಾನೆ ಇವನು. ರಾಜೇಶ್ ಟೈಟಲ್ ಥೀಮ್ ಅದು. ಆ ಸರ್ಕಲ್ ಲೆಫ್ಟ್ ತಗೊಂಡು ಉಳ್ಳಳ್ಳಿ ಸರ್ಕಲ್ಲು ನನಗೆ ಹೇಳ್ತಾ ಇರೋದು ಲೆಫ್ಟ್ ತಗೊಳ್ಳಿ ಅಂತ. ಒಂದು ಆ್ಯಕ್ಚುಲಿ ಆ ಆಟೋದೊಂದು ಕಾರ್ ಒಂದು ಹೇಳ್ತಿರೋದಲ್ಲ, ಏನಕ್ಕೆ ಅದು ಲೆಫ್ಟ್ ತಗೊಳ್ಳಿ ಅಂತ ಹೇಳ್ತಿರೋದು ಅಂದರೆ ನಂಜುಂಡೇಶ್ವರ ದೇವಸ್ಥಾನ ಬರುತ್ತಲ್ಲ, ಸೊ ದೇವಸ್ಥಾನದೆಲ್ಲ ಊಟ ಮಾಡಿ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇವತ್ತು ಶನಿವಾರ ಅಲ್ವಾ, ಸೊ ದೇವಸ್ಥಾನದಲ್ಲಿ ಊಟ ಇರುತ್ತೆ ಅಂತ. ಅಲ್ಲಿ ಅವನ ಸುಳಭಾಗ ಬಿಡೋದ ಬಹುಶಃ ಫೋರ್ಸ್ ಕಾಡಿಯೋನಿರಬೇಕು ಅನಿಸುತ್ತೆ. ಇನ್ನೊಂದು ಏನಂದರೆ ಇಲ್ಲಿ ಲಿಫ್ಟ್ ಕೇಳ್ದೆ ನೀವು ಒಂದು ಸ್ವಲ್ಪ ಹೊತ್ತು ಜಸ್ಟ್ ಗುರು. 04 NG 2969 ಗಾಡಿ ಅದು. ಇನ್ನೊಂದೇನೆಂದರೆ ಇಲ್ಲಿ ರಘುನಾಕ್ಕೆ ಗಾಡಿ ನಂಬರ್ ಓದೋಕ್ಕಾಗಲಿಲ್ಲ. 3 ಜನ ಹುಡುಗರು ಹೋಗ್ತಾಯಿದ್ರು, ಒದ್ದಲ್ಲ ಎರಡಲ್ಲ 3 ಜನ ತ್ರಿಪ್ಸಲ್ಲೇ ಹೋಗ್ತಾರೆ. ಅದರಲ್ಲಿ ಬಾ ಎಲ್ಲ ಕನ್ನಡದಲ್ಲ, ಹಿಂದಿಲ್ಲ ಅದುವೆ ಆವು ಅಂತ ಹೇಳ್ಬಿಟ್ಟು ತೊಡೆ ತೋರಿಸ್ತಾರೆ ಸುಳಭಾಗ. ತೊಡೆ ಮೇಲೆ ಕೂತ್ಕೊಂತ ನಮ್ಮ ಹೋಂಡಾಕ್ಕೆ ಹೋಂಡಾ ಡಿಯೋ ಗಾಡಿ ಅದು ಅವಾಗ ತೋರಿಸಿದ್ದು ಸುಳೆ ಮಕ್ಕಳು. ಭಾಳ KL10 BL 4562 ಗಾಡಿ ಅದು. ಶ್ರೀತಾ ಬಳ್ಳಾಳ್ ಬಾಳೆ ಅಲ್ಲಿಗೆ ಬಾ ಅಂತ ಆ್ಯಕ್ಚುಲಿ ಅದು ಹೋಗಿ ನೋಡೋರು 129420 ಮುಸ್ಲಿಮ್ಸ್ ಇದು. ಅವರಲ್ಲಿ ಮಾಡ್ಕೊಂಡು ಸಾಯ್ತಾ ಇದ್ದ ನೀವೇ. KA 02 AA1740 ಧೂಳು ಬಹುಶಃ ಧೂಳು ಎಳಿಸ್ಕೊಂಡು ಹೋಗೋದಕ್ಕೆ ಇರ್ಬೋದು, ನೋಡೋಣ. ಇಷ್ಟೆಲ್ಲ ಸಾಹಸ ಬರ್ತಾ ಇರೋದು ಖಂಡಿತ ಧೂಳು ಎಳಿಸ್ತದೆ. ಇವಾಗ ಬರ್ತಾ ಬಾಡ್ಲು ಇಲ್ಲ ಗುರು. ಮದುವೆ ಆದಮೇಲೆ ಧೂಳು ಎಳೆಸೋದು ನಿಲ್ಲಿಸ್ಬಿಡ್ತೀನಿ, ದಸರಾ ಧೂಳು ಅಂತಲೇ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾವ ನಾನು. ಅದೇ ನನ್ನ ಮದುವೆ ಆದಮೇಲೆ ಆಟಿಟ್ಯೂಡ್ ದಸರಾ ಧೂಳು ಒಡೆಯರ್ ಫ್ಯಾಮಿಲಿಯವ್ರು ತೊಂದರೆ ಕೊಡೋದು ನಿಲ್ಲಿಸ್ಬಿಡ್ತಾರೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಅವನು. ಅದು ಶ್ರೀತಾ ಬಾಲಂಬಚ್ಚಿ ಅವನು. ಬೃಹಸ್ಪತಿ ನಿಂತಿದ್ದಾರಲ್ಲ, ಅವ್ನು ಎಲ್ಲಿ ಕೂತಿದ್ದು ಗೊತ್ತಾ, ಪಾದ ತೋರಿಸ್ತಾನೆ ಸುಳ ಮಗ ಬೇಕಂತ. ಅಲ್ಲಿ ಕಟ್ಟೆ ಇದೆಯಲ್ಲ, ಕಟ್ಟೆ ಮೇಲೆ ಇಟ್ಕೊಂಡು ಕಾಳಾಡಿಸ್ತದೆ ಗುರು. ಆಗಲೇ ಗೆಸ್ ಮಾಡಿದೆ, ಆಗಲೇ ಕವರ್ ಮಾಡಬೇಕಿತ್ತು ಆ ಕಡೆಯಿಂದ ಬಂದಾಗಲೇ. ಆ್ಯಕ್ಚುಲಿ ಮುಂದೆ ಡೇಟಾ ಟೀಮೋದು ಇವೆಲ್ಲ ಮುಸ್ಲಿಮ್ಗಳೇ. ಎಲ್ಲಿಗೆ ಹೋಯ್ತಾವ ನಾನು ನಮ್ಮಂತೆಲ್ಲೋ ಏನಾದ್ರು ಆಟಿಟ್ಯೂಡ್ ಕ್ರಿಯೇಟ್ ಮಾಡಲಿ. ಅದೇನೆಂದರೆ ಆ ಕಟ್ಟೆ ಮೇಲೆ ನಿಂತ್ಕೊಂಡು ಅವನೇ ಅಂದರೆ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀವಿ ಅಂತ ಅಲ್ಲಿ ಅವ್ರು ಆಗಲೇ ಇದೆ 2ನೇ ಸರಿ 3ನೇ ಸರಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ರೋಡ್ ಬೇಸಲ್ಲಿ ನಂಜನಗೂಡಿಗೆ ಹೋಗು ಊಟ ಕೊಡ್ತಾರೆ ಅಂತ. ಯಾವ ಸೊಳೆ ಮಗನ ಹುಡುಗರು ಪಂಚ ರೋಡ್ ಬೇಸಲ್ಲಿ ಮೈಸೂರಿಗೆ ಹೋಗು ದುಡ್ಡು ಕೊಡ್ತಾರೆ, 100 ರೂಪೀಸ್ ಕೊಡ್ತಾರೆ ಅಂತ ಆಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ಅವ್ರು ಆ್ಯಕ್ಚುಲಿ ಬೆಳಿಗ್ಗೆನೇ ಮಾಡಿ ಆರ್ಗನೈಸ್ಡ್. ನಂಜನಗೂಡಿಗೆ ಬರಬೇಕಾದ್ರೆ ರೈಲ್ವೇಸಲ್ಲಿ ರೋಡ್ ಬೇಸಲ್ಲಿ ಹೋಗು ದುಡ್ಡು ಕೊಡ್ತಾರೆ ಅಂತ ಹೇಳಿದ್ರು. ನಾನು ದುಡ್ಡು ಕೊಡ್ತಾರೆ ಪರವಾಗಿಲ್ಲ, ಕತ್ತಬಲ್ಲ ಕುದಿದ್ದು ಅಂತ ನಾನು ಟ್ರೈನ್ ಎತ್ಕೊಬಂದೆ. ಸೊ ಈಗ ಅಲ್ಲಿ ಲಿಫ್ಟ್ ಕೇಳಿದೆ, ಯಾರೂ ಲಿಫ್ಟ್ ಕೊಟ್ಟಿಲ್ಲ, ನಡ್ಕೊಂಡು ಹೋಗ್ತಾಯಿದ್ದೀನಿ. ಆಲ್ರೆಡಿ ಬೆವ್ತೋಗಿದ್ದೀನಿ ಸಿಕ್ಕಾಪಟ್ಟೆ, ಸ್ನಾನ ಮಾಡಿದ್ದೆ ವೇಸ್ಟ್, ಅಷ್ಟೊಂದು ಬೆವ್ತೋಗಿದ್ದೀನಿ. ಸೊ ಈಗ ಇಲ್ಲಿವರೆಗೆ ಬರ್ತಾಯಿದ್ದೀನಿ.
ವಾಕ್ ಮಾಡಿಕೊಂಡು ಯಾಕೆಂದರೆ ಬ್ಯಾಗ್ ಹ್ಯಾಂಡ್ ಓವರ್ ಮಾಡಬೇಕು. ಬ್ಯಾಗ್ ಹ್ಯಾಂಡ್ ಓವರ್ ಮಾಡಾದಮೇಲೆ ಬಟ್ಟೆಗಳು ವಾಪಸ್ ಕೊಡಬೇಕಿದು. ಬಟ್ಟೆಗಳು ವಾಪಸ್ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ. ಅದಕ್ಕೋಸ್ಕರ ನಡ್ಕೊಂಡೇ ಬರ್ತಾಯಿದ್ದೀನಿ. ಸೊ ಇವ್ರು ಈಗ ಆಲ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದಂದರೆ ಎಳ್ಕೊಂಡು ಹೋಗ್ತೀವಿ ಅಲ್ಲಿಗೆ ಅಂತ. ಅಂದರೆ ಬೈ ಫೋರ್ಸ್ಫುಲಿ ಮೈಸೂರಿಗೆ ರೋಡ್ ವೇಸಲ್ಲಿ ಕರ್ಕೊಂಡು ಹೋಗ್ತೀವಿ. 50% ವಾಕ್ ಮಾಡಿಸ್ಕೊಂಡು ಆಮೇಲೆ ದುಡ್ಡು ಕೊಡ್ತೀವಿ ಊಟಕ್ಕೆ ಅಂತ ಆಲ್ಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅವರು. ಇಲ್ಲಿ ಊಟ ಇದು, ಗಾಡಿ ಎತ್ತಿಸ್ಕೊಂಡು ಹೋದಾರಲ್ಲ ಊಟ ಇದು. ರೈಸ್ ಬಾತ್ ಕವರ್ ತುಂಬ ರೈಸ್ ಬಾತ್ ಎಸ್ತಿದ್ರು ರೋಡಲ್ಲಿ ಯಾರೋ. ಆ ಬಸ್ಸನ್ನು ಎತ್ತಿಸ್ಕೊಂಡೋದ. ಬಸ್ಸು ಯಾವುದೋ ವೆಹಿಕಲ್ ಹೋಯ್ತದೆ. ಆ್ಯಕ್ಚುಲಿ ಲೈವಲ್ಲಿ ಕ್ಯಾಮ್ರಲ್ಲಿ ಕವರ್ ಆಗಿದೆ ಅದು. ಅಂದರೆ ಬೀದಿಲಿ ಬಿಸಾಕ್ಬಿಡ್ತೀವಿ, ವೇಸ್ಟ್ ಮಾಡಿಬಿಡ್ತೀವಿ, ಏನೂ ಕೊಡಲ್ಲ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾರೆ. AW8664 ಗಾಡಿ ಅದು. KA05 ಅಥವಾ KA03 ಇರಬೇಕು, ಎರಡರಲ್ಲೊಂದು. ಹೆವಿ ಸ್ಮೋಕ್, ಹೆವಿ ಸ್ಮೋಕ್. ಇಲ್ಲಿ ಮುಖದಲ್ಲೆಲ್ಲ ಈಗ ಸಾವಿರ ಹೋಗ್ತೀನಲ್ಲ, ಅದಕ್ಕೆ ಅಂದರೆ ಮುಖದ ನನ್ನ ಸ್ಕಿನ್ ಮೇಲೆ ಹೊಗೆ ಕುತ್ಕೋಬೇಕು ಆ ಥರ ಮಾಡ್ತೀವಿ ಅಂತ ಆ್ಯಕ್ಟಿವಿಟಿ ಕ್ರಿಯೇಟ್ ಮಾಡ್ತಿರೋದು. ಹೊಗೆ ಕುತ್ಕೊಳ್ಳೋದೇನು, ಆಲ್ರೆಡಿ ಬೆವರು ತಾವಿದ್ದೀನಿ, ತೊಡ್ತಾ ಇದೆ ಬೆವರು. ಅಲ್ಲಿ ನಡ್ಕೊಬೋದಿದ್ದೆಲ್ಲ ಎನ್ವಿರಾನ್ಮೆಂಟ್ ಬಿಸಿ ಆಗೋಯ್ತು. ಈ ಸಿಮೆಂಟ್ ಅವ್ರಿಗೂ ವೀಲ್ ಆಗಬೇಕು, ಇವರಿಗೆ ಸಿಮೆಂಟ್ ತೆಗಿಯೋಕ್ಕೆ ಆರ್ಗನೈಸ್ಡ್ ಎಲ್ಲ ಇದೆ. ಇದು 2ನೇ ಸರಿ ಕವರ್ ಮಾಡ್ತಿರೋದು ಸಿಮೆಂಟ್ ಕತೆ ಇದ್ದೇ ಆಗದಲ್ಲಿ. ಏನೋ ಕಾರಣ ಕಿಕ್ ಸ್ಟಾರ್ಟ್ ಹೊಡಿತಾವನು. ಹುಡುಗಿ ಬೇರೆ ಹೋಗ್ತಾವಳೆ, ಏನೋ ಕಿಕ್ ಸ್ಟಾರ್ಟ್ ಹೊಡಿತಾವ ನಾನು. ಅದೇ ಶ್ವೇತಾಬಳ್ಳ JR3568 ಗಾಡಿ ಇದು. ಅಂದರೆ ಬೈ ಫೋರ್ಸ್ಫುಲಿ ಶ್ರುತಾನ ಸ್ಟಾರ್ಟ್ ಮಾಡಿಸ್ತೀವಿ. ಅಂದರೆ ಶ್ರುತಾನ ಫಾಲೋ ಮಾಡಬೇಕು ನಾನು ಆ ಥರ. HF2033 ಗಾಡಿ ಅದು. ಈ ಷಣ್ಮುಗಮ್ ಗಾಡಿ ಮೊಬೈಲ್ ನಂಬರ್ ಲಾಸ್ಟಲ್ಲಿ 33 ಹೆಂಡ್ ಆಗೋದು. HF ಅದು ಅರ್ಧಂಬರ್ಧ ಕೊಡ್ತೀವಿ ಅಂತ. ಅಂದರೆ ಶಬ್ದ ಇದುವೆ, ಕ್ಯಾಲಿಬರ್ ಸೌಂಡ್ ಕೇಳಿಸ್ಬೋದು ಅಷ್ಟೇ. ಅದು ಮೊಬೈಲ್ ಫುಲ್ಲು ಹೋಗೋ HY8523 ಗಾಡಿ ಅದು. ಅಲ್ಲಿ ಆ್ಯಕ್ಚುಲಿ ಅಲ್ಲೊಂದು ಹಾಲಿವುಡ್ ಅಂತ ಯಾವುದೋ ಇದಿದೆ, ಹೇರ್ ಕಟ್ ಸ್ಟೈಲ್, ಅಲ್ಲಿದೆ ಅವನು. ಮಗ ತೋರಿಸಿಲ್ಲ ಅಂದರೆ ಬಡ್ಡೆ ಮಕ್ಕಳಿಗೆ ಉಂಡಿಟ್ಟಾಗಲ್ಲ ಅವ್ರಿಗೆ. ಯಪ್ಪ ಸೌಂಡ್ ಹುಡುಗರು ಎಷ್ಟೊಂದು ಡಿಸ್ಟರ್ಬೆನ್ಸ್ ಇಲ್ಲಿ. ಹೀರೋ ಯೂನಿಕಾರ್ನ್ ಗಾಡಿಲಿ ಹೋಯ್ತಿರೋ ಅವನು. ಸೈಜು ದೊಡ್ಡದು ಬಟ್ಟೆಗಳು ಹಾಕ್ಬಿಟ್ಟಿದ್ದಾರಲ್ಲ ಅವರು. ಎಲ್ಲ ಬಟ್ಟೆಗಳು ಸೈಜ್ ದೊಡ್ಡದು. ಒಂದು ಬ್ಯಾಗ್ ತೊಗೊಂಡಿದ್ದೀನಿ, ಬ್ಯಾಗ್ ಎತ್ಕೊಂಡಿದ್ದೀನಿ. ಮತ್ತು ಅದರೊಳಗಿದ್ದು ಬೆಡ್ಶೀಟ್ ಎತ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದೆಲ್ಲ ಇಲ್ಲ ಇದೆ. ಇಡ್ಲಿ ಲೈಟು ಹಾಕಿ ಇಸ್ಕೊಂಡೋಗ್ತಾರೆ. ಅದು ಗೊತ್ತಿಲ್ಲ ನನಗೆ. ಬರೀ ಕೊಟ್ಟಿದ್ದಾರೆ ಇದನ್ನು ಬಸ್ಗೆ ಹಾಕ್ಬಿಟ್ಟು ನಮ್ಮದು ಬಟ್ ನಾನು ಫೋನ್ ಮಾಡಿ ನನ್ನ ಫೋನ್ ಪಿಕ್ ಮಾಡಲ್ಲ. ನಾನು ಮೆಸೇಜ್ ಮಾಡಿದ್ರೆ ವಾಟ್ಸಪ್ ಮಾಡಿದ್ರೆ ರಿಪ್ಲೈ ಇಲ್ಲ. ಯಾಕಂದರೆ ಡಸ್ಟ್ಬಿನ್ ಹಾಕ್ಬಿಟ್ಟು ನಾವು ಸುಮ್ಮನೆ ಅಂತ ಹಿಡ್ಕೋಆಗಲ್ಲ. ನಮ್ಮ ಜೊತೆಗೂ ಮಾತಾಡ್ತಿಲ್ಲ. ಅವ್ರ ಅಂಗಡಿ ಮುಂದೆ ಬಿಸಾಕ್ಬಿಟ್ಟು ಬಂದೆ. 6392 KA09. ಇಲ್ಲೂ ಒಂದು ಹೋಯ್ತು ಯಾವುದೋ ಗಾಡಿ. ಇದು ಎಷ್ಟು ವೆಹಿಕಲ್ಗಳು, ಆಟೋಗಳು, ಅಯ್ಯೋ ಯಪ್ಪ ಸಿಕ್ಕಾಬಿಟ್ಟು ಆಟೋಗಳು. ಹೆವಿ ಸ್ಮೋಕ್ ಅಷ್ಟೊತ್ತಿದೆ ತಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈಲಿ. ಅಷ್ಟೊಂದು ಹೊಗೆ ಬರ್ತೈತೆ. ಯಾಕೆ ನಂಜನಗೂಡಲ್ಲೇ ಎಷ್ಟೊಂದು ಅಂದರೆ ಸುರೇಶನ ನೈಟ್ ಪೊಸಿಷನ್ ಕ್ಲೈಮ್ ಮಾಡ್ತಾ ಇರೋದು ಮಕ್ಕಳು.
ಆ್ಯಕ್ಚುಲಿ ಅಲ್ಲಿ ಪ್ಯಾಷನ್ ನಿಂತ್ಕೊಂಡಿದೆಯಲ್ಲ, ಗಾಡಿನ ಬರೋದಕ್ಕೆ ಹತ್ರಕ್ಕೆ ಹೋಗಲ್ಲ. ಇಲ್ಲ ಪೊಲೀಸುಗರು ಓಡಲೇಬೇಕು. ಬಂದೂರು ಪೊಲೀಸವರು ಎರಡನೇ ಸರಿ ನಾನು ಮೀಟ್ ಮಾಡ್ತಿರೋದು ಅವ್ರನ್ನ. KA09HL 7192 ಗಾಡಿ ಇದು. ಇವರಿಬ್ಬರು ಬಂದೂರು ಪೊಲೀಸವರು. ಬೇಕ್ರಿ ಹತ್ರ ನಿಂತಿರೋದು. ಇಲ್ಲಿ ಆ್ಯಕ್ಚುಲಿ ಇಲ್ಲೇ ಬೇಕ್ರಿಯಲ್ಲಿ ಜಾಸ್ತಿ ಸ್ವೀಟ್ ತೊಗೊಳಕ್ಕೆ ಬರೋದು, ಅದಕ್ಕೆ ನಿಂತಿರೋದು ಇಲ್ಲಿ. ಶ್ರುತಾ ಬಳ್ಳಾಳ್ದು ವಾಟರ್ ಬಾಟ್ಲು. ಕುಮುದಳ ಕನ್ನಡ ಬಾಲಂಗೋಚಿ ತುಣ್ಣ ಉಣ್ಬೇಕಂತ ಯಾಕೋ ಗೊತ್ತಿಲ್ಲಪ್ಪ. ಅದೇನು ಕಾರ್ಯ ಸಾಧನೆ ಮಾಡೋಣ ನಾವಂತೂ ಕಾಣ. HF100 ಅದೇನು ತೋರಿಸ್ತಾ ಇರೋದು ಅಂದರೆ ರೋಡ್ವೇಸಲ್ಲಿ ಹೋಗು, ಅರ್ಧಂಬರ್ಧ ವಾಕ್ ಮಾಡಬೇಕು, ಅರ್ಧಂಬರ್ಧ ವಾಕ್ ಮಾಡಿದ್ರೆ ಕೊಡ್ತಾರೆ ಅಂತ. ಅದು ಏನಂದರೆ ಅವರು ಬಂದೂರು ಪೊಲೀಸ್ ಅಲ್ವಾ, ಸರ್ ಬಂದೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಸೆಟಲ್ಮೆಂಟ್ ಮಾಡಿಸ್ಕೊ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಕುಬುದಳ ಕದಳ ಬಾಲಂಗೋಚಿ ಬಂದು ಕುಬುದಳ ಹಸ್ಬೆಂಡ್ ಹಬ್ಬಿ ಬಾಲಂಗೋಚಿಗಳು. ಆ್ಯಕ್ಚುಲಿ ಇಲ್ಲಿ ಏನೇನೋ ಸಿಕ್ಕಾಪಟ್ಟೆ ಆ್ಯಟಿಟ್ಯೂಡ್ ನಡೀತಾ ಇತ್ತು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಸದ್ಯಕ್ಕೆ. 100 ರೂಪೀಸ್ ಇಸ್ಕೊಂಡೆ ರಾಜಶೇಖರನ ಹತ್ರ. 100 ರೂಪೀಸ್ ಆಗಲೇ ಖಾಲಿ. 40 ರೂಪಾಯಿ ಇದ್ದು 45 ರೂಪಾಯಿ ಆಗಿತ್ತು ಬ್ರೆಡ್ಡು. ಜಾಮ್ ಕೂಡ ತೊಗೊಂಡೆ, ಬನ್ ತೊಗೊಂಡೆ, ಒಂದು ಕ್ರೀಮ್ ಬನ್ನು, ಒಂದು ಟೀ ತೊಗೊಂಡೆ. ಕರೆಕ್ಟಾಗಿ 100 ರೂಪೀಸ್ ಬಂದ. ಇದು ಆ್ಯಕ್ಚುಲಿ 100 ರೂಪೀಸ್ ಇತ್ತಲ್ಲ, ಸಾರಿ 40 ರೂಪೀಸ್ ಇತ್ತಲ್ಲ, 45 ರೂಪೀಸ್ ತೊಗೊಂಡ್ರು. ಸೇಮ್ ಅದೇ ಬೇಕ್ರಿಲಿ ಅಲ್ಲಿ ಪೊಲೀಸ್ಗಳು ನಿಂತ್ಕೊಂಡಿದ್ರಲ್ಲ, ಅದೇ ಬೇಕ್ರಿ ತೊಗೊಂಡಿದ್ರು. ಅದೇ ರಾಜಶೇಖರ 100 ರೂಪೀಸ್ ಕೊಟ್ಟಾಗ ಅದ್ರಲ್ಲಿ ತೊಗೊಂಡಿದ್ದು. 40 ರೂಪಾಯಿ ಇತ್ತು, 45 ರೂಪಾಯಿ ತೊಗೊಂಡ್ರು. ಎಲ್ಲ ಇದಾಗೋಗಿದೆ, ಗಟ್ಟಿಗಿದೆ, ಹಳೆ ಸ್ಟಾಕ್ ಇದೆ. ಆ್ಯಕ್ಚುಲಿ ನಾನು ಶೇವಿಂಗ್ ಮಾಡಿಸ್ಕೊಂಡಿದ್ದೀನಿ, ಅದಕ್ಕೆ ಅವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರದು ಹುಡುಗ. ಅಂದರೆ ಗಡ್ಡ ಕೂದಲು ಬಿತ್ತಿದೆ, ಗಡ್ಡ ಬಿಸಿ ಎರಡು ತೆಗೆದಿದ್ದೀನಿ. ಸೊ ಅದಕ್ಕೆ ನಾನು ಅದು ಅವನ ಥರ ಕಾಣ್ತಾ ಇದ್ದೀನಿ ಅಂತ ಅವ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಜೊತೆಗೆ ರಾಜಶೇಖರದಂತ ದುಡ್ಡು ಕೇಳ್ತಿದ್ದಲ್ಲ, ರಾಜಶೇಖರ ದುಡ್ಡು ಕೊಟ್ಬಿಟ್ಟು 100 ರೂಪೀಸ್ ಕೊಡ್ತಾನೆ. ಆದರೆ ಮೊದಲು ಕೆಲ್ಸಕ್ಕೆ ಹೋಗು ಹಂಗೆ ಅಂತ ಬೈತಾನೆ, ಅಂದರೆ SMS ಆಗ್ತಾನೆ. ಸೊ ಅದನ್ನು ಕುಮಾರ್ ಬಾಲಂಗೋಚಿದು. ಸೊ ಅದನ್ನು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅಂದರೆ ನಾನು ಬಂದೂರಿಗೆ ಹೋದರೆ ಬಂದೂರು ಪೊಲೀಸ್ ಸ್ಟೇಷನಲ್ಲಿ ಪಂಚಾಯಿತಿ ಮಾಡಿಬಿಟ್ಟು ದುಡ್ಡು ಕೊಡ್ತಾರೆ, ಅದ್ರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಇವರು. ಅಂದರೆ ಬೈದ್ಬಿಟ್ಟು ದುಡ್ಡು ಕೊಡ್ತಾರೆ ಬಂದೂರು ಪೊಲೀಸ್ ಸ್ಟೇಷನಲ್ಲಿ ಅಷ್ಟೇ. ಅದರದ್ದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಈ ಪಾಸಾದಲ್ಲಿ ಒಬ್ಬ ವ್ಯಕ್ತಿ ನಮ್ಮ ತಂದೆ ಪುಟ್ಸ್ವಾಮಿ ಬಾಲಂಗೋಚಿ ಅದು. ಈ ಹುಡುಗ ಅದೇ ಗಡ್ಡ ಇಲ್ಲದೇ ಇದು ಮಾಡ್ತಿದ್ದಲ್ಲ, ಜುಟ್ಟು ಬಿಡ್ಕೊಂಡಿದ್ದಲ್ಲ, ಅವನು ಗಡ್ಡ ಕೆರಿತಾ ಇದ್ದ, ಗಡ್ಡ ದಾಡಿ ತೋರಿಸ್ತಾ ಇದ್ದ, ಅಂದರೆ ಡ್ಯಾಡಿ ಅಂತ. ಬಹುಶಃ ಡ್ಯಾಡಿ ಬಂದೂರಲ್ಲಿ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ, ನೋಡೋದ. ಯಾಕೆಂದರೆ ಅವ್ನು ದಾಡಿ ತೋರಿಸ್ತಾ ಇರೋರಿಗೆ ದಾಡಿ ಇಲ್ಲ, ಗಡ್ಡ ಇಲ್ಲ. ಸೊ ಡ್ಯಾಡಿ ಬಂದೂರಲ್ಲಿ ಅವೈಲೇಬಲ್ ಇರೋದಿಲ್ಲ ಅಂತ ಅಂದ್ಕೊಳ್ತೀನಿ, ನೋಡೋದ. ಆ್ಯಕ್ಚುಲಿ ಇದು ಕುಮುದಳ ಕಂದನ ಬಾಲಂಗೋಚಿಗಳು, ಕುಮುದಳ ಮತ್ತು ಹರೀಶ್ ಕಂದನ ಬಾಲಂಗೋಚಿಗಳು. ಇದು ಚರಣ್ ಬಾಲಂಗೋಚಿಗಳು. ಹೆಲ್ಮೆಟ್ ಹೇಮಂತು 2 ಹೆಲ್ಮೆಟ್ ಇಟ್ಕೊಂಡವ್ರೆ. ಕೆಲಸದ ಕೊಬ್ಬರು ಏನು ಮಾಡ್ತಿದ್ದ ಅಂದರೆ ಹಿಂಗೆ ಪಾದ ತೋರಿಸ್ತಾ ಮನಗಿದ್ದ ಅಂತ. ಟೀ ಕುಡಿತಾ ಹೋಪ. ಅದು ಏನಂದರೆ ತಿಗಾವೂರಿ ಷಣ್ಮುಗ ಮಾತ್ರ ದುಡ್ಡು ಕೇಳಿಲ್ಲ, ಜೊತೆ ಷಣ್ಮುಗಂ ಅವ್ರು ಅಡ್ಡಕ್ಕೆ ಹೋಗಿ ಊಟ ಕೇಳಿಲ್ಲ ಅಂತ, ಸಾರಿ ಟೀ ಕುಡಿದಿಲ್ಲ ಅಂತ. ಸ್ಟೋರಿ ಏನಂದರೆ ಅಲ್ಲಿ ಬರಲಿ ಅಂತ ಅವ್ರು ಕಾಯ್ಕೊಂಡಿದ್ದಾರೆ. ಅದು ಬೇರೆ ಬೇರೆ ರೀಸನ್ಗಳಿಂದ. ಒಂದು ಸೆಟಲ್ಮೆಂಟ್, ಶ್ರುತಾ ಬಳ್ಳಾಳಿ ವಿಷಯ ಈಚೆ ಪ್ರಸ್ತಾಪ ಮಾಡಿ ಸೆಟಲ್ಮೆಂಟ್ ಮಾಡಿಸೋದು ಅವರ ಟಾರ್ಗೆಟು. ಇನ್ನೊಂದು ಏನಾರು ಅವಮಾನ ಮಾಡೋಂಥ ಟಾರ್ಗೆಟ್ ಅವ್ರದ್ದು. ಅಂದರೆ ನಾನು ದುಡ್ಡು ಕೇಳಿದ್ರೆ ಇವಾಗ ಕೆಲಸ ಮಾಡೋ ಹಂಗೆ ಅಂತ ಏನಾದ್ರು ಹೇಳೋದು, ಅದು ಇದೇನಾದ್ರು ಮಾಡೋವಂಥ ಕೆಲಸ ಕಾರ್ಯಗಳು ಆರ್ಗನೈಸ್ಡ್ ಇಬ್ಬರು ಆ ಥರದ್ದು ಏನಾದ್ರು ಕೆಲಸ ಕಾರ್ಯಗಳು ಮಾಡೋವಂಥ ಟಾರ್ಗೆಟ್ ಅವ್ರದ್ದು. ಬ್ರೋ ಎಲ್ಲೂ ಹೊಗೆ ಹಾಕಿದರೆ ಗೊತ್ತಿಲ್ಲ, ಹೆವಿ ಹೊಗೆ ಇದೆ ಇಲ್ಲಿ, ಸಿಕ್ಕಾಪಟ್ಟೆ ಹೋಗಿದೆ. ಆ ಸರ್ಕಲ್ಲೇ ಜಾಸ್ತಿ ಹೊಗೆ ಇದೆ, ಸಿಕ್ಕಾಪಟ್ಟೆ ಹೊಗೆ. ಕಣ್ಣು ಕಾಣ್ತಾ ಇಲ್ಲ ಜಾಸ್ತಿ, ಆದರೆ ಕತ್ಲೆ ಅಲ್ವಾ ಅದಕ್ಕೆ ಕಾಣ್ತಾ ಇಲ್ಲ. ಅದು ಕ್ಯಾಮ್ರಾದಂತೂ ಕಾಣೋದೇ ಇಲ್ಲ ಬಿಡಿ. ಲೈಟ್ ಹತ್ರ ನೋಡಿದ್ರೆ ಸ್ವಲ್ಪ ಗೊತ್ತಾಗುತ್ತೆ, ಆದರೆ ಕ್ಲೀನಾಗಿ ಗೊತ್ತಾಗಲ್ಲ, ಹೊಗೆ ಜಾಸ್ತಿ ಇದೆ.
ಇಲ್ಲಿ ಯಾರೋ ಟಿ ಶರ್ಟ್ ಹೋಗ್ತಿದ್ದಾರಲ್ಲ ಅವ್ನ ಕೈಲಿರೋದು ಪೂರ್ವಿ ಅಂತ ಬಟ್ಟೆ ಇದೆ. ಇಲ್ಲಿ ಶ್ರುತಾ ಬಳ್ಳಾಳ್ ಅಂಗಡಿ ಕೆಲಸ ಮಾಡ್ತಾನಲ್ಲ ಒಬ್ಬ ಅವ್ನು ತೋರಿಸ್ತೀನಿ ಆ್ಯಕ್ಚುಲಿ. ಅವಾಗೆಲ್ಲ ಶರ್ಟ ನನ್ನ ಮಕ್ಕಳ ನೋಡ್ಕೊಬಿಟ್ಟು ಹೆಲ್ಮೆಟ್ ಹಾಕಿಲ್ಲ ಅಂತಲ್ಲ, ಹೈ ಬಿ ಬಿಟ್ಟಿದ್ದು ಮತ್ತು ಸೌಂಡ್ ಫಾರ್ಮುಲಾ ಅವನ್ನೆಲ್ಲೇ ಎಲ್ಲ ಸಾಯ್ತಾ ಇರ್ತಾನೆ ಅವನ್ನ. ಬ್ಲ್ಯಾಕ್ ಶರ್ಟಲ್ಲಿ ಹೋಗ್ತಾ ಇದ್ದಾನಲ್ಲ ಒಳಗೆ ಹೋಗ್ತಾನೆ ನೋಡಿ ಅಂಗಡಿ ಒಳಗೀಗ. ಅದೇ ಇವನು ಶ್ರುತಾ ಬಳ್ಳಾಳ್ ಅಂಗಡಿ ಕೆಲಸ ಮಾಡ್ತಾರಲ್ಲ ಅವನು ಬಳ್ಳಾಳಿ ಟೀ ಶಾಪಲ್ಲಿ ಟೀ ಕುಡ್ಕೊಂಡು ಹೋದ. ಆ್ಯಕ್ಚುಲಿ ಅವನು ಸ್ಟೋರಿ ಕ್ರಿಯೇಟ್ ಮಾಡಿದ್ದೇನು ಅಂದರೆ ಅದೇ ಶ್ರುತಾ ಬಳ್ಳಾಳ್ ಅಂಗಡಿ ಒಳಗೆ ಹೋದಾಗ ನನ್ನನ್ನು ಓಡಿಸಿರಲ್ಲ, ನಾಯಿ ಓಡಿಸ್ತಿರೋ ಅಂತ ಹೇಳ್ತಿರ್ತೀನಿ ಅವಾಗ. ಸೊ ಅದೇ ರೀತಿ ಬಂದು ಪೊಲೀಸ್ ಸ್ಟೇಷನ್ ಒಳಗಡೆ ಹೋದರೆ ಓಡಿಸ್ತಾರೆ ಅವರು ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಇದು ಶ್ರುತಾ ಬಳ್ಳಾಳ್ದೆ ಇದು ಏನು ಬರಂಗೋಚಿ ಇದು KA45 M4849 ಅದೇ ಶ್ರುತಾ ಬಳ್ಳಾಳ್ದು ನೋಡೇ ಬಿಡೋದ ಹೆಜ್ಜೆ ಐದು ಮಕ್ಕ ಬರ್ತಾರೆ ಮಾಡಿದ್ರು. ಈಗ ಒಂದು ವಿಷಯ ಗೊತ್ತಿಲ್ಲ, ಇದು ಒನ್ ವೇ. ಎದುರುಗಡೆಯಿಂದ ಬರ್ತಿರೋದು ಎಲ್ಲ ರಾಂಗ್ ವೇ. ಎದುರುಗಡೆಯಿಂದ ಬರ್ತಾ ಇದ್ದಾರಲ್ಲ ಅವರೆಲ್ಲ ರಾಂಗ್ ವೇ ಎಲ್ಲ ಬಂದಿರೋದು ಗಾಡಿಗಳು. ವಾಚಿಲ್ಲ HK 8500 ಗಾಡಿ. ಈಗಿನ ಪಕ್ಕ ನೋಡ್ಕೊಳ್ಳಿ, ಮುಂಚಿನ ಒಂದ್ಸರಿ ಅಲ್ಲೂ ಕವರ್ ಮಾಡಿದ್ದೀನಿ. ಬೇಕಂತ ಬಂದಿರೋದು ಶ್ರುತಾ ಬಳ್ಳಾಳ್ ಬರಂಗೋಚಿ ಗಾಡಿ. ಹೆಜ್ಜೆ ಎಣ್ಣೆಕ್ಲಾದ್ರೆ ಏನಿರುತ್ತೆ 16EX1735 ಗಾಡಿ ಅದು. ಆರ್ಗನೈಸ್ಡ್ HC 1917 ಗಾಡಿ ಅದು. ಆರ್ಗನೈಸ್ಡ್ ಏನಿಲ್ಲ U5205 ಒಳಸಂದಿ ಒಂದು ಹೆಡ್ಲೈಟ್ ಆರ್ಗನೈಸ್ಡ್ ಬೈಕ್ ಇಬ್ಬರು. ಅಲ್ಲ ಫೇವ್ರೇಟ್ ಗಾಡಿ 400 ಯಾವತ್ತು ಓಡಿಸ್ತೀವೋ ಕಾಣೆ ನಾವು ಗಾಡಿ ಬಂತು ಇಲ್ಲ ಬಿದ್ದೈತೆ. ಬರೀ ಹೈ ಬೀಮ್ ಆರ್ಗನೈಸ್ಡ್ ಅವನು. ಈಗ ಇಷ್ಟು ಜನ ಆರ್ಗನೈಸ್ಡ್, ಫ್ರೇಮಲ್ಲಿರೋರೆಲ್ಲ ಆರ್ಗನೈಸ್ಡ್. ಇಲ್ಲಿ ನೋಡಿ ಎಷ್ಟು ಮಾಡಬೇಕಾಗಿರೋದೇನು ಗೊತ್ತಾ, ಶ್ರುತಾ ಬಳ್ಳಾಳ್ ಅಂಗಡಿಯಿಂದ ಇಲ್ಲಿವರೆಗೆ ಈ ಸ್ಪಾಟ್ವರೆಗೆ ಸುಮಾರು ಒಂದು 4ರಿಂದ 5 ಸೇಮ್ ಇದೆ. ಇದೇ ಕಲರ್ ಬಲಿರೋ ಬೆಳ್ಕೊಂಡು ಅಲ್ಲಿ ಟೀ ಚತಕ್ ರೈಟ್ ಪೊಸಿಷನ್ ಸ್ಕೇಟ್ ಅಲ್ಲ ಹೋಯ್ತೀರಪ್ಪ. JN 228 ಇರಬೇಕು, ನಾಟ್ ಶ್ಯೂರ್. ಅದು ಕರ್ವ್ ಇದೆ ಅಂದರೆ ಒಕ್ಕೋಬಿಟ್ಟೈತೆ, ನಂಬರ್ ಪ್ಲೇಟ್ ಕಾಣಲ್ಲ. ಅದು ಸೌಂಡ್ 18 ಕೊಡೋಕೆ ಅಂತ. ನಂಬರ್ 3 ಟಿ ಶರ್ಟ್ ಅಲ್ಲ ಮಾತಾಡೋ ಕೆಲಸ ಐತೆ ಭಾರಿ ಆಯಿತು ಅಂದರೆ ಹಾಂ ಗೊತ್ತಿಲ್ಲ. ನಮ್ಮ ಹತ್ರ ಬಂದು ಕಿತ್ಕೊಳ್ಳೋಂಥದ್ದು ಏನೈತೆ ಹಂಗೆ ಅಂತ ಮಾತಾಡ್ತಿದ್ದ ಅವನು. ಅದಕ್ಕೆ ಮಾತಾಡಿ ಏನೈತೆ ಅಂದಿದ್ದು. ಹೌದಾಗಿ ಹೌದಾ, ಅವನೊಬ್ಬನಿಗೆ ಹಚ್ಚಿ ಹೋಗ್ಕೊಡೋಕೆ ಬರೋದು. ಸಿಗರೇಟು ರಾಜಶೇಖರನ ಅಂಗಡಿ. ಯಾವುದೋ ಫ್ಯಾಮಿಲಿ ಗುರು ಕರೆಕ್ಟಾಗಿ ನಾನು ಮಲಗ್ತೀನಲ್ಲ ಅಲ್ಲಿ ಹಿಂದೆನೇ ಕೂತ್ಕೊಂಡು ಪಂಚಾಯತಿ ಮಾಡ್ತಾವ್ರೆ ಗುರು. 3 ಜನ, ಒಬ್ಬ ಭಯ್ಯ, 2 ಹೆಂಗಸರು. ಎಷ್ಟು ಅಚ್ಚುಕಟ್ಟಾಗಿ ಕೂತಾರ. ಇಲ್ಲಿ ಒಬ್ಬ ಅವನ ಆ ಕಡೆ. ಎಂತೆಂಥ ಜನ ಜಗತ್ತಲ್ಲಿ ಇರ್ತಾರೋ ದೇವ್ರಿಗೆ ಗೊತ್ತು. ಇರೋದು ಅದ್ಭುತ ಏನಾದರೂ ಅಲ್ಲೂ ಆ ಕಡೆ ಇಂಡಿಯಲ್ಲಿ ಮಲಗಿದ್ದಾರೆ ಜನ. ಇವರು ಶೇಮ್ಲೆಸ್ ಫ್ಲಸ್ನಲ್ಲಿ ಕೂತ್ಕೊಂಡು ಸುಮಾರು 15 ಮಿನಿಟ್ಸ್ ಆಯಿತು ಗುರು. ಎದ್ದೋಗೆಲ್ಲ ಕೈ ಅಂತ ಸಾಯ್ತಾ ಇದ್ದಾರೆ. ಆ್ಯಕ್ಚುಲಿ ನಾನು ಬರೋಕ್ಕಿಂತ ಮುಂಚೆ ಬಂದಿದ್ದು, ಇನ್ನೂ ಬೊಗಳ್ತಾನೆ ಅವ್ರ ನಾಯಿಗಳ ಥರ. ಇನ್ನೊಂದು ಏನಂದರೆ ಆ ಕಡೆ ಲಾಸ್ಟಲ್ಲಿ ಬೆಂಚಲ್ಲಿ ನಾನು ಮಲಿಕ ಬಿಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ ಆ ಕಡೆ ಲಾಸ್ಟಲ್ಲಿ ಆಲ್ರೆಡಿ ಫಿಲಪ್ ಆಗೋಗಿದ್ದಾರೆ.
ಎಷ್ಟು ಕ್ಲೋಸಾಗಿ ನಾನು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡು ಮಲಿಕೋತೀನಿ ಅಲ್ವಾ. ಸೊ ಹೀಗಾಗಿ ದೂರದಲ್ಲಿ ಕೂತ್ಕೊಂಡು ಪಂಚಾಯತಿ ಮಾಡಿದ್ರೆ ಇವ್ನು ತಲೆ ಕೆಡ್ಸ್ಕೊಳ್ಳಲ್ಲ ಮಲಿಕೊಬಿಡ್ತಾನೆ ಅಂದ್ಬಿಟ್ಟು ಕರೆಕ್ಟಾಗಿ ಎಷ್ಟು ಒಂದು 5 ಫೀಟ್ ಡಿಸ್ಟೆನ್ಸಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು. ಆ ಕಡೆ ಇಲ್ಲ, ಫುಲ್ ಆ ಕಡೆ ಫಿಲಪ್ ಇದೆ ಜಾಗ ಎಲ್ಲ. ಮಲಗಿದ್ದಾರೆ ಆ್ಯಕ್ಚುಲಿ, ಯಾರು ಕೂತಿಲ್ಲ ಅಲ್ಲಿ, ಮಲಗಿದ್ದಾರೆ. ಈ ಕಡೆ ಖಾಲಿ ಇದೆ, ಬಟ್ ಈ ಕಡೆ ಮಲಗೋದಕ್ಕಾಗಲ್ಲ, ಯಾಕಂದರೆ ಆ ಕಡೆ ರೋಡ್ ಸೈಡಲ್ಲಿ ಆರನ್ ಮಾಡ್ತಾ ಇರ್ತಾರೆ ವೆಹಿಕಲ್ಗಳು, ಸಿಕ್ಕಾಬಿಟ್ಟೆ ಓಡಾಡ್ತವೆ. ಇನ್ನೂ ಟೈಮ್ ಇದೆ, 8:45 ಇವಾಗ. ಬೇಗ ಮಲಗಿಬಿಡ್ತಾನೆ ಅಂತ ಈ ಬಡ್ಡೆ ಐತೆ ಆಟ ಆಡ್ತಾರೆ. ಸ್ಟ್ರಾಟಜಿ ಏನಂದರೆ ವೈಫೈ ಆಕ್ಸೆಸ್ ಮಾಡೋಕ್ಕೆ ರೋಡ್ ಹತ್ರಕ್ಕೆ ಹೋಗಲಿ ಅಂತ, ದುರ್ಗಾ ಪರಮೇಶ್ವರಿ ದೇವಸ್ಥಾನ ಕಾಂಪೌಂಡ್ ಹತ್ರಕ್ಕೆ ಹೋಗಲಿ ಅಂತ. ಅಲ್ಲಿಗೆ ಹೋದ್ರೆ ಏನಂದರೆ ಇಲ್ದಿರೋ ಆಟಿಟ್ಯೂಡ್ ಎಲ್ಲ ಕ್ರಿಯೇಟ್ ಮಾಡ್ತಿರ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಏನಂದರೆ ಹೊಗೆ ಬಿಟ್ಕೊಂಡು ಮತ್ತು ಧೂಳು ಎಳಿಸ್ಕೊಂಡು ವೆಹಿಕಲ್ಗಳು ಓಡಾಡ್ತವೆ. ಸೊ ಆವಾಗ ಸ್ನಾನ ಮಾಡಿದ್ದೀನಲ್ವ, ಎಲ್ಲ ಮೈಕೈ ಎಲ್ಲ ಧೂಳಾಗುತ್ತೆ. ಅದು ಅವರ ಸ್ಟ್ರಾಟಜಿ. ಲೇಸ ಬಸ್ ಚೆನ್ನಾಗಿ ಅಚ್ಚುಕಟ್ಟಾಗಿ ಬೂದಿರೋ ಚಕ್ಲ ಬಟ್ಟೆ ಕೂತ್ಕೊಂಡು ಗುಂಪಾಗಿ ಮಾತಾಡ್ತಾವ್ರೆ. ಗುರು, ಅಯ್ಯೋ ಶಿವನೇ, ಎಷ್ಟು ಜನ ಮನೆ ಹಾಳು ಮಾಡಿರ್ಬೇಡ ಇವ್ರು ಲೆಕ್ಕ ಹಾಕೋ.